ನಾನು ಈ ಹಬ್ಬಗಳ ಬಗ್ಗೆ, ಈ ಹಬ್ಬಗಳ ಒಂದು ವಿಶೇಷತೆ ಬಗ್ಗೆ ಹೇಳೋದಕ್ಕಿಂತ ನಮ್ಮ ಶಾಲೆಯ ವಿದ್ಯಾರ್ಥಿಗಳು ಬಂದು ಹೇಳಿದ್ರೆ ಹೇಗಿರುತ್ತೆ, ನನಗೆ ತುಂಬಾ ಕ್ಯೂರಿಯಾಸಿಟಿ. ಇವರು ಹೇಗೆ ಈ ಒಂದು ವರ್ಣನೆನ ಮಾಡೋದಕ್ಕೆ ರೆಡಿಯಾಗಿದ್ದಾರೆ ಅಂತ ಹೇಳಿ ಕೇಳೋದಕ್ಕೂ ಕೂಡ ಕುತೂಹಲಕಾರಿಯಾಗಿ ನಾನು ಕಾಯ್ತಾ ಇದ್ದೀನಿ. ಸೊ ಹಾಗಾಗಿ ಈ ಒಂದು ಫೆಸ್ಟಿವಲ್ ಥೀಮ್ನ ಡ್ಯಾನ್ಸ್ನ ಬಗ್ಗೆ ಒಂದು ಚಿಕ್ಕ ಇಂಟ್ರೊಡಕ್ಷನ್ ಅನ್ನ ಕೊಡೋದಕ್ಕೆ ಧಾತ್ರಿ ಅಂಡ್ ಮೋಕ್ಷಿತಾ ರೆಡಿ ಆಗಿದ್ದಾರೆ. ಹೌದಾ ಧಾತ್ರಿಯಾ, ಎಲ್ಲಿ ಹಬ್ಬ? ನಿಂಗೆ ಗೊತ್ತಿಲ್ವಾ ಮೋಕ್ಷಿತಾ? ನಮ್ಮ ವಿಕೇರ್ ಇಂಟರ್ನ್ಯಾಷನಲ್ ಶಾಲೆಯಲ್ಲಿ. ಹೌದಾ, ಹಾಗಾದ್ರೆ ಹಬ್ಬ ಅಂದ್ರೆ ಏನು ಅಂತ ಹೇಳ್ಬೋದಾ? ಹಾ, ಹಬ್ಬ ಎಂದರೆ ನಮ್ಮ ಸಾಂಸ್ಕೃತಿಕ ಸಂಪ್ರದಾಯದ ಪ್ರತೀಕೆಯ ಹಬ್ಬ. ಹೌದಾ, ಯಾವ್ಯಾವನ್ನ ಹಬ್ಬ ಆಚರಿಸಲಾಗುತ್ತಿದೆ ನಿನಗೆ ಗೊತ್ತೇ? ಹಾ, ನನಗೆ ಗೊತ್ತು. ನಾವು ಆಚರಿಸುವ ಹಬ್ಬಗಳು ಸಂಕ್ರಾಂತಿ, ಯುಗಾದಿ, ದಸರಾ, ದೀಪಾವಳಿ, ಗಣೇಶ ಚತುರ್ಥಿಯನ್ನು ಆಚರಿಸುತ್ತಿದ್ದೇವೆ. ಹೌದು, ನೀನು ಹೇಳಿದ್ದು ಸರಿ. ಹಾಗಾದರೆ ಹಬ್ಬವನ್ನು ಆಚರಿಸುವ ಉದ್ದೇಶವೇನು? ಹಬ್ಬವನ್ನು ಆಚರಿಸುವ ಉದ್ದೇಶವೇನೆಂದರೆ ಸಮುದಾಯದ ಸದಸ್ಯರನ್ನು ಒಟ್ಟಾಗಿ ವಿಕೇರ್ ಇಂಟರ್ನ್ಯಾಷನಲ್ ಶಾಲೆಯಲ್ಲಿ ಸಂಭ್ರಮದಿಂದ ಸೇರಿಸಲಾಗಿದೆ. ಈಗ ಹಬ್ಬಗಳ ನೃತ್ಯವನ್ನು ಪ್ರದರ್ಶಿಸಲಿದ್ದಾರೆ 5ನೇ ತರಗತಿಯ ವಿದ್ಯಾರ್ಥಿಗಳು. ಈ ಹಬ್ಬದ ನೃತ್ಯವನ್ನು ಆನಂದಿಸಿರಿ. ಮನಸ್ಸಲ್ಲಿ ಮನಸ್ಸು ಸಂಕ್ರಾಂತಿ ಬಂತು, ಮನಸ್ಸಲ್ಲಿ ಮನಸ್ಸು, ಎಳ್ಳು ಬೆಲ್ಲ ತೀರಾಯಿತು, ಕೊಟ್ಟು ತಗೋ ಮಾತಾಯಿತು, ಮುತ್ತಾಯಿತು ಮೊತ್ತಾಯಿತು, ಮೈಯಲ್ಲಿ ಏರುತ್ತಿದೆ ಮನ್ಮಥನ ಅಂಬುಗಳು. ಹಬ್ಬ ಹಬ್ಬ ಬಂತು ಯುಗಾದಿ ಹಬ್ಬ, ಈ ಸಂಬಂಧ ಬೆಸೆದ ಹಬ್ಬ, ಕಣ್ತುಂಬ ಪ್ರೀತಿ ಹಬ್ಬ. ಅಲ್ಲಲ್ಲೇ ಸವಾರಿ, ಆನೆ ಮೇಲೆ ಅಂಬಾರಿ, ಜೊತೆಗೆ ಬತಾವ್ರಿ, ಡೋಲು ತಂಟೆ ನಗಾರಿ, ಜಗದೇ ಕುಂಡಾಡುವ ನಮ್ಮ ನಾಡ ಹಬ್ಬಾರಿ. ಸರಸರ ಬಂತು ದಸರಾ, ದಸರಾ ದಸರಾ, ಸಡಗರ ತಂತು ದಸರಾ, ದಸರಾ ದಸರಾ. ಅಲ್ಲಲ್ಲೇ ಸವಾರಿ, ಆನೆ ಮೇಲೆ ಅಂಬಾರಿ, ಜೊತೆಗೆ ಬತಾವ್ರಿ, ಡೋಲು ತಂಟೆ. ದೀಪದಿಂದ ದೀಪವ 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 ದೀಪ
ಹಚ್ಚಬೇಕು ಮಾನವ 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 ಪ್ರೀತಿಯಿಂದ ಪ್ರೀತಿ ಹಂಚಿರೋ ದೀಪದಿಂದ ದೀಪವ ಹಚ್ಚಬೇಕು ಮಾನವ ಪ್ರೀತಿಯಿಂದ ಪ್ರೀತಿ ಹಂಚಲು ಮನಸ್ಸಿನಿಂದ ಮನಸ್ಸನು ಬೆಳಗಬೇಕು ಮಾನವ ಮೇಲು ಕೀಳು ಭೇದ ನಿಲ್ಲಲು ಭೇದವಿಲ್ಲ ಬೆಂಕಿಗೆ ದ್ವೇಷವಿಲ್ಲ ಬೆಳಕಿಗೆ ನೀ ತಿಳಿಯೋ ನೀ ತಿಳಿಯೋ ದೀಪದಿಂದ ದೀಪವ ಹಚ್ಚಬೇಕು ಮಾನವ ಪ್ರೀತಿಯಿಂದ ಪ್ರೀತಿ ಹಂಚಲು ಗಣೇಶಪ್ಪ ಬಂದರೆ ಅವರು ಬಂದು ಅಂತಲೇ ಎಲ್ಲ ಫುಲ್ಲು ಜಾತ್ರೆ